ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 2 ಎಕರೆ 10 ಗುಂಟೆ, 2.25 ಎಕರೆ. ಈಗ ಚಾಮರಾಜನಗರ ಕಡೆಯಿಂದ ಹೈವೇಯಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು. ಸರೌಂಡಿಂಗ್ ಲೊಕೇಶನ್ ಈ ಥರ ಇದೆ. ಈ ಕಡೆ ಎಲ್ಲ ಫಾರೆಸ್ಟ್ ಎಲ್ಲ ಹತ್ತಿರದಲ್ಲಿದೆ, ಒಂದು 3-4 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಈಗ ನೋಡಿ ವಿಲೇಜ್ಗೆ ಬಂದಿದ್ದೀನಿ. ಈ ವಿಲೇಜಲ್ಲಿ ಟಾರ್ ರೋಡ್ ಬಸ್ ರೂಟ್ ಇದು. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ತೋಟ. ಇದು 2.25 ಎಕರೆ ಇದೆ, ಕ್ಲಿಯರ್ ಟೈಟಲ್ ಇದೆ. ಇದರಲ್ಲಿ 20 ತೆಂಗಿನ ಮರ ಇದೆ. ಬೌಂಡ್ರಿ ಬಟ್ಟೆ ಕಟ್ಟಿದಾರಲ್ಲ ಫೆನ್ಸಿಂಗ್ ಹಾಕಿ, ಅದೇ ಬೌಂಡ್ರಿ. ಇದರಲ್ಲಿ 20 ತೆಂಗಿನ ಮರ ಇದೆ. ಫಲ ಕೊಡ್ತಾ ಇರೋದು ಕಾಣ್ತಾ ಇದೆಯಲ್ಲ, ಅದೇ ರೆಡ್ ಸಾಯಿಲ್ ಇದೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ ಇದೆ. ಒಂದು ಬೋರ್ವೆಲ್ ಇದೆ, ಒಂದು ಶೀಟ್ ಮನೆ ಇದೆ. ನೋಡಿ, ಈ ಥರ ವಿಲೇಜಲ್ಲಿ ಈ ಥರ ಮನೆಗಳೆಲ್ಲ ಇದೆ. ಇದ್ರ ಮಧ್ಯದಲ್ಲಿ ಈ ಥರ ಜಮೀನಿರೋದು. ಅಲ್ಲಿ ಬೆಟ್ಟ ಕಾಣ್ತಾ ಇದೆಯಲ್ಲ, ಅದೆಲ್ಲ ಫಾರೆಸ್ಟ್. ಆ ಕಡೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬೇಕಾದ್ರೆ ಬಂದು ಊರಲ್ಲಿ ಆರಾಮಾಗಿರ್ಬೋದು. ಈ ಥರ ಇದೆ. ಕ್ಲಿಯರ್ ಟೈಟಲ್ ಇದೆ. ಒಂದು ಟವರ್ ಇದೆ. ಟವರ್ದು 7,000 ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಬರ್ತದೆ. ಮತ್ತು ತೆಂಗಿನ ಮರದ್ದು ಇನ್ಕಮ್ ಇದೆ. ಎದುರುಗಡೆ ಕಾಣ್ತಾ ಇದೆ ನೋಡಿ, ಟೆಂಪೋ ಪಕ್ಕದಲ್ಲಿ ಅದೇ ಮನೆ. ನೋಡಿ, ಟವರ್ ಕಾಣ್ತಾ ಇದೆ ನೋಡಿ. ಈ ಟವರ್ದು ಬಾಡಿಗೆ 7,000 ರೂಪಾಯಿ ಪ್ರತಿ ತಿಂಗಳು ಬರ್ತಾಯಿದೆ. ಮತ್ತು ತೆಂಗು ಇದೆಯಲ್ಲ, ಅದು ಇನ್ನೂ ಖಾಲಿ ಜಾಗ ಬೇಕಾದಷ್ಟಿದೆ. ಅದ್ರದ್ದು ಇನ್ಕಮ್ ಮಾಡಬೇಕಂದ್ರೆ ಏನಾರ ಗ್ರೋ ಮಾಡ್ಕೋಬೇಕು. ಗ್ರೋ ಮಾಡಿಕೊಂಡ್ರೆ ವಿಲೇಜ್ ಮಧ್ಯದಲ್ಲಿದೆ. ಆರಾಮಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡು ಇರ್ಬೋದು. ಭಯ ಇಲ್ಲದೆ 24 ಅವರ್ಸ್ ಇಲ್ಲೇ ವಾಸ ಮಾಡ್ಬೋದು. ಇದ್ರದ್ದು ಬೆಲೆ ಟೋಟಲ್ 75 ಲಕ್ಷ ರೂಪಾಯಿ ಫೈನಲ್. ಭೂಮಿನೂ ಚೆನ್ನಾಗಿದೆ. ಬೋರ್ವೆಲ್ 2.5 ಇಂಚ್ ನೀರಿದೆ ಬೋರ್ವೆಲ್ಲಲ್ಲಿ. ನೋಡಿ, ಲಾಸ್ಟಲ್ಲಿ ಕಾಣ್ತಿಲ್ಲ, ಅದೇ ಫಾರೆಸ್ಟ್. ಅಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬೇಕಾದ್ರೆ ಇಲ್ಲೇ ಬಂದು ಉಳ್ಕೊಬೋದು. ಈಗ ನೇಚರ್ ಲೈಕ್ ಮಾಡೋರು ಇರ್ತಾರಲ್ಲ ಅಂಥವ್ರು. ನೋಡಿ, ಊರಲ್ಲಿ ಈ ಥರ ಮನೆಗಳೆಲ್ಲ ಇದೆ. ಈ ನೇಬರ್ಸ್ ಇವರೆಲ್ಲ ಈ ಥರದ್ದು ಇನ್ನೂ ಸುಮಾರು ಮೈಸೂರು ಸುತ್ತಮುತ್ತ ಬೇಕಾದ್ರೆ ಸುಮಾರು ಫಾರ್ಮ್ ಹೌಸ್ಗಳು, ಜಮೀನೆಲ್ಲ ಇದೆ.